ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ದೇವರ ಸಂಧಾನದಲ್ಲಿ ಆತನು ಮಾಡಿದೆಲ್ಲ ಉಪಕಾರ ನೆನೆಸಿ ದೇವರಿಗೆ ಸ್ತೋತ್ರ ಮಾಡುವಂತಹ ಈ ಒಂದು ಸಂದರ್ಭಕ್ಕಾಗಿ ಸ್ತೋತ್ರ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 14ನೇ ವಾಕ್ಯ. ತರುವಾಯ ಯೇಸು ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವನಾಗಿ ತಿರುಗಿ ಗಲಿಲಾಯಕ್ಕೆ ಹೋದನು. ಯೇಸುಸ್ವಾಮಿ ಭೂಮಿಯಲ್ಲಿ ಹುಟ್ಟಿದಂತಹ ಸನ್ನಿವೇಶಗಳನ್ನು ಸ್ಪಷ್ಟವಾಗಿ ಲೂಕನು ವಿವರಿಸ್ತಾ ಇದ್ದಾನೆ. ಥೆಯೋಫಿಲನಿಗೆ ತಾನು ಸುವಾರ್ತೆಯನ್ನು ಬರೆಯುವಾಗ ಸ್ಪಷ್ಟವಾಗಿ ಯೇಸುಸ್ವಾಮಿಯ ಜನನ ಹೇಗಾಯಿತು, ಯಾಕೆ, ಏನು ಎಲ್ಲವನ್ನು ಹೇಳ್ತಾ ಆತನ ಮುಂದೆ ಬರ್ತಾನೆ. ಯೇಸುಕ್ರಿಸ್ತನ ವಂಶಾವಳಿಯನ್ನು ಹೇಳಿ 4ನೇ ಅಧ್ಯಾಯದಲ್ಲಿ ಯೇಸುಸ್ವಾಮಿ ತನ್ನ ಸೇವೆಯನ್ನು ಆರಂಭಿಸುವುದಕ್ಕಿಂತ ಮುಂಚೆ ಉಪವಾಸ ಮಾಡಿದಂತಹ ಆ ವಿಷಯಗಳನ್ನು ಸಹ ಮಾತನಾಡ್ತಾರೆ. ನಮಗೆ ಯೇಸುಸ್ವಾಮಿ ಉಪವಾಸ ಮಾಡಿ 40 ದಿನಗಳ ಕಾಲ ಉಪವಾಸ ಮಾಡಿದ ನಂತರ ಹಸಿದಾಗ ಸೈತಾನು ಬಂದು ಶೋಧನೆ ಮಾಡಿದ್ದನ್ನು ನಮಗೆ ಗೊತ್ತು. ಈ ರೊಟ್ಟಿ ಮಾಡಿ ತಿನ್ನು, ಕಾರಣ ಹಸಿವಿಂದ ಇದೆಯಲ್ಲ, ಕಲ್ಲನ್ನು ರೊಟ್ಟಿ ಮಾಡು, ಆ ದೇವಾಲಯದ ಹತ್ರ ಕರ್ಕೊಂಡೋಗಿ ಅಲ್ಲಿಂದ ಕೆಳಗೆ ಧುಮುಕು ಅಂತ ಹೇಳ್ತಾನೆ. ಲೋಕದೆಲ್ಲ ಸೌಕರ್ಯಗಳನ್ನು ತೋರಿಸಿ ಇದನ್ನು ನಿನಗೆ ಕೊಡ್ತೀನಿ, ಅಡ್ಡ ಬೀಳು ಅಂತ ಹೇಳ್ತಾನೆ. ಈಗ ಅನೇಕ ರೀತಿಯ ಶೋಧನೆಗಳನ್ನು ಸೈತಾನನು ಯೇಸುಸ್ವಾಮಿಗೆ ತರ್ತಾರೆ. ಆದರೆ ಯೇಸುಸ್ವಾಮಿ ಅವೆಲ್ಲವನ್ನು ವಾಕ್ಯದ ಮೂಲಕವೇ ಅದನ್ನು ಸೋಲಿಸಿ ಅದರ ಮೇಲೆ ಜಯಶಾಲಿಯಾಗಿ ನಿಲ್ತಾನೆ. ಹೇಗೆ ಇದು ಸಾಧ್ಯವಾಯಿತು? ಕಾರಣ ದೇವರ ವಾಕ್ಯ ಹೇಳ್ತದೆ, ನಾವು ಮುಂದೆ ಹೋಗುವಾಗ ಯೇಸುಸ್ವಾಮಿಯ ಆ ಒಂದು ಜೀವಿತದಲ್ಲಿ ಆತನು ಪವಿತ್ರಾತ್ಮನ ಪ್ರೇರಣೆಯಿಂದ ಮುಂದೆ ಹೋಗ್ತಾನೆ. 4ನೇ ಅಧ್ಯಾಯ 1ನೇ ವಾಕ್ಯ ಹೇಳ್ತದೆ, ಯೇಸು ಪವಿತ್ರಾತ್ಮ ಭರಿತನಾಗಿ ಯೋರ್ದಾನ್ ಹೊಳೆಯಿಂದ ಹಿಂದಿರುಗಿ. ಯೇಸುಸ್ವಾಮಿ ಯೋರ್ದಾನ್ ಹೊಳೆಯಲ್ಲಿ ಸ್ನಾನಿಕನಾದ ಯೋಹಾನನ ಮೂಲಕ ದೀಕ್ಷಾಸ್ನಾನ ಮಾಡಿಸಿಕೊಂಡ ನಂತರ ಪವಿತ್ರಾತ್ಮ ಭರಿತನಾಗಿ ಆತನು ಅಡವಿಗೆ ಹೋಗ್ತಾನೆ. ಉಪವಾಸ ಮಾಡುವುದಕ್ಕಾಗಿ ದೇವರಾತ್ಮನಿಂದ ನಡೆಸಲ್ಪಟ್ಟಂತಹ ಯೇಸುಸ್ವಾಮಿಯ ಒಂದು ವಿಷಯವನ್ನು ನಾವಲ್ಲಿ ನೋಡ್ತೇವೆ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಸೈತಾನನಿಂದ ನಾವು ಜಯವನ್ನು ಹೊಂದಬೇಕು ಅಂದರೆ ಪವಿತ್ರಾತ್ಮನ ಶಕ್ತಿ ನಮ್ಮಲ್ಲಿರಬೇಕು. ಪವಿತ್ರಾತ್ಮ ಭರಿತರಾಗಿ, ಪವಿತ್ರಾತ್ಮನಿಂದ ತುಂಬಲ್ಪಟ್ಟವರಾಗಿ ಮುಂದೆ ಸಾಗುವಂತಹ ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವ ಒಬ್ಬ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ದಿವಸಗಳಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ, ನಾನು ನಿನ್ನ ಆತ್ಮನಿಂದ ತುಂಬಲ್ಪಟ್ಟವನಾಗಿ ನಾವು ಮುಂದೆ ಹೋಗಬೇಕು. ಏಕೆಂದರೆ ನಾವು ರೋಮಪತ್ರಿಕೆ 8:14 ಈ ರೀತಿ ಓದ್ತೇವೆ, ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಯೋಹಾನ 1:12 ಹೇಳುತ್ತೆ, ಯಾರ್ಯಾರು ಅಂಗೀಕರಿಸಿದರೋ ಆತನ ಹೆಸರು ನಂಬಿಕೆ ಇಟ್ಟರೋ ಅವರು ದೇವರ ಮಕ್ಕಳು, ಅಥವಾ ಅವರಿಗೆ ದೇವರ ಮಕ್ಕಳು ಅಧಿಕಾರವನ್ನು ಕೊಟ್ಟರು. ಆದರೆ ಮುಂದೆ ಪೌಲ ಹೇಳ್ತಾನೆ, ಬರೀ ಅಂಗೀಕರಿಸಿದ್ರಿಂದ ಮಾತ್ರ ಆಗಲ್ಲ, ಯಾರ್ಯಾರು ದೇವರ ಆತ್ಮನಿಗೆ ಅನುಸಾರವಾಗಿ ನಡೀತಾರೋ, ಯಾರ್ಯಾರು ದೇವರ ಆತ್ಮನ ಮಾತಿಗೆ ಒಡಂಬಟ್ಟು ಮುಂದೆ ಸಾಕ್ತಾರೋ ಅವರು ದೇವರ ಮಕ್ಕಳೆಂಬುದಾಗಿ ನಾವು ನೋಡ್ತೇವೆ. ಆಗ ಪವಿತ್ರಾತ್ಮನಿಂದ ನಡೆಸಲ್ಪಡುವಂತಹ ವ್ಯಕ್ತಿ ಸೈತಾನನ ಶೋಧನೆಯಲ್ಲಿ ಬಿದ್ದು ಹೋಗಲ್ಲ. ಪವಿತ್ರಾತ್ಮನಿಂದ ನಡೆಸಲ್ಪಡುವಂಥ ವ್ಯಕ್ತಿಗೆ ಶೋಧನೆ ಇಲ್ಲ ಅಂತಲ್ಲ. ಇವತ್ತು ಅನೇಕರು ತಿಳ್ಕೊಂಡಿರೋದು, ಸ್ವಾಮಿನ ಆರಾಧನೆ ಮಾಡಿದ್ರೆ ಯಾವ ಸಮಸ್ಯೆ ಇಲ್ಲ, ಪ್ರಾರ್ಥನೆ ಮಾಡಿದ್ರಿಂದ ಏನು ತೊಂದರೆ ಇಲ್ಲ. ಆದರೆ 4ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಓದಬೇಕಾದ್ರೆ ಯೇಸು ಪವಿತ್ರಾತ್ಮ ಭರಿತನಾಗಿ ಅಡವಿಗೆ ಹೋಗ್ತಾರೆ. ಆದರೆ ಅಲ್ಲಿ ನಾವು ನೋಡ್ತೇವೆ, ಆ ಅಡವಿಯಲ್ಲೇ ಏನಾಗಿದೆ, ಸೈತಾನ್ ಬಂದುಬಿಟ್ಟಿದ್ದಾನೆ. ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಂಥ ಯೇಸು ಹತ್ರನೇ ಸೈತಾನ್ ಬಂದಿದ್ರೆ ನಮ್ಮ ಹತ್ರ ಎಷ್ಟು ಹೆಚ್ಚಾಗಿ ಬರಬಹುದು ಪ್ರಿಯ ದೇವರ ಮಕ್ಕಳೇ. ಆದರೆ ದೇವರ ಆತ್ಮನು ನಮ್ಮಲ್ಲಿರುವಾಗ, ಪವಿತ್ರಾತ್ಮ ಭರಿತರಾಗಿ ನಾವು ಮುಂದೆ ಸಾಗುವಾಗ ನಮಗೆ ಜಯವನ್ನು ಕೊಡುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಾವು ಸೋಲದೆ ನಾವು ಮುಂದೆ ಸಾಗಬೇಕು ಅಂದರೆ ಆತ್ಮನ ಶಕ್ತಿಯಿಂದ ನಾವು ತುಂಬಲ್ಪಡಬೇಕು. ಸೈತಾನನ ಶೋಧನೆಯನ್ನು ಯೇಸುಸ್ವಾಮಿ ಪವಿತ್ರಾತ್ಮನ ಮೂಲಕವಾಗಿ ಎಲ್ಲವನ್ನು ಜಯಿಸಿ ನಾವು ಮುಂದೆ ಸಾಗೋದು ನೋಡ್ತೀವಿ. ಆದರೆ 14ನೇ ವಾಕ್ಯಕ್ಕೆ ಬಂದಾಗ ತರುವಾಯ ಯೇಸು ಅದೇ ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವನಾಗಿ ತಿರುಗಿ ಗಲಿಲಾಯಕ್ಕೆ ಹೋಗ್ತಾ ಇದ್ದಾನೆ. ಪುನಃ ಅದೇ ಪವರಲ್ಲೇ ಯೇಸುಸ್ವಾಮಿ ಹೋಗ್ತಾರೆ. ಸೈತಾನನ ಶೋಧನೆ ಎಲ್ಲ ಮುಗಿದ ತಕ್ಷಣ ಸೋತು ಹೋಗಲಿಲ್ಲ, ಅಯ್ಯೋ ನನಗೆ ಸಾಕಾಗೋಯ್ತು ಅಂತ ಹೇಳಲಿಲ್ಲ. ಅದೇ ಆತ್ಮನ ಶಕ್ತಿ ಯೇಸುಸ್ವಾಮಿಯನ್ನು ಪವರ್ಫುಲ್ಲಾಗಿ ನಿಲ್ಲಿಸ್ತಾ ಇದೆ. ಅನೇಕರು ಒಂದು ಕಷ್ಟ, ಒಂದು ಸಮಸ್ಯೆ ದಾಟಿ ಹೊರಗೆ ಬರೋಷ್ಟೊತ್ತಿಗೆ ಅಪ್ಪ ಸಾಕಾಯಿತು ದೇವರೇ ಇಂಥದ್ದು ಬೇಡ ಅಂತ ಹೇಳ್ಬಿಡ್ತೀವಿ.
ಆದರೆ ಯೇಸು ಸ್ವಾಮಿ ಅದೇ ಆತ್ಮನ ಶಕ್ತಿಯಿಂದ ಪವರ್ಫುಲ್ಲಾಗಿ ಸೇವೆ ಮಾಡೋದಕ್ಕಾಗಿ ಹೋಗ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಪವಿತ್ರಾತ್ಮನ ಶಕ್ತಿ ನಮ್ಮಲ್ಲಿರುವಾಗ, ನಾರ್ಮಲ್ ಆಗಿ ಜೀವಿಸುವಾಗ, ಸೈತಾನ್ನ ಶೋಧನೆ ಬರುವಾಗ, ನಾವು ಇತರ ಕಾರ್ಯಗಳಿಗೆ ಹೋಗುವಾಗ, ಸೇವೆ ಮಾಡೋದಕ್ಕೆ ಹೋಗುವಾಗ, ಕೆಲಸಕ್ಕೆ ಹೋಗುವಾಗ, ಎಲ್ಲ ಸಂದರ್ಭದಲ್ಲಿಯೂ ಪವಿತ್ರಾತ್ಮನು ನಮ್ಮನ್ನು ಬಲಪಡಿಸ್ತಾನೆ. ಪವಿತ್ರಾತ್ಮನು ನಮ್ಮನ್ನು ಶಕ್ತಿಯನ್ನು ನಮ್ಮ ಜೀವಿತದಲ್ಲಿ ಕೊಡ್ತಾನೆ. ಈ ದಿವಸ ಕರ್ತನಿಗೆ ಹೇಳೋಣ, ಸ್ವಾಮಿ ನಿನ್ನ ಆತ್ಮನಿಂದ ನಮ್ಮನ್ನು ತುಂಬಿಸಪ್ಪ. ಒಂದು ಗ್ಲೂಕೋಸ್ ಕುಡಿದ ಹಾಗೆ ಒಂದೊಂದು ಸಾರಿನೂ ಸಹ ಗ್ಲೂಕೋಸ್ ಹಾಕಿದಾಗ ಅಥವಾ ಬಲಹೀನತೆಯಲ್ಲಿ ಗ್ಲೂಕೋಸ್ ಹಾಕಿದ ಎಷ್ಟು ಪವರ್ಫುಲ್ ಆಗ್ತದೋ, ಪವಿತ್ರ ಆತ್ಮ ನಮ್ಮಲ್ಲಿರುವಾಗ ಅಷ್ಟು ಪವರ್ ಆಗ್ತದೆ. ಆ ಪವರ್ನಿಂದ ಸೈತಾನ್ನ ಶೋಧನೆಯನ್ನು ಜಯಿಸಿ, ಸೈತಾನ್ ತರುವಂತಹ ಎಲ್ಲ ಆ ಇಕ್ಕಟ್ಟುಗಳಿಂದ ನಮ್ಮನ್ನು ಬಿಡಿಸಿ ನಡೆಸುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಯೇಸು ಪವಿತ್ರಾತ್ಮ ಭರಿತನಾಗಿದ್ದರೂ ಸಹ ಸೈತಾನನು ಅವನ ಬಳಿಯಲ್ಲಿ ಶೋಧನೆ ತರ್ತಾ ಇದ್ದಾನೆ. ಅದರ ಅರ್ಥ, ಶೋಧನೆ ಬಂದರೂ ಸಹ ನಾವು ಒಂಟಿಯಲ್ಲ, ಆತ್ಮನ ಶಕ್ತಿ ನಮ್ಮ ಸಂಗಡ ಇದೆ. ಇವತ್ತು ಶೋಧನೆಯ ಮೂಲಕ ಅದು ಹೋಗುವಂಥ ದೇವರ ಮಗುವೆ, ಆ ಪವಿತ್ರಾತ್ಮನ ಶಕ್ತಿಯಿಂದ ಕುಡಿದವಳಾಗಿ ನೀನು ಮುಂದೆ ಹೋದರೆ ನಿನ್ನನ್ನು ಸಹ ಜಯಶಾಲಿಯಾಗಿ ನಿಲ್ಲಿಸುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ದಿನ ಸಂಧಾನದಲ್ಲಿ ಬಂದಿದ್ದೇವೆ. ಪವಿತ್ರ ಆತ್ಮನಿಂದ ತುಂಬಲ್ಪಟ್ಟವರಾಗಿ ನಿನ್ನ ವಾಕ್ಯವನ್ನು ಅನುಸರಿಸಿ ನಿನಗಾಗಿ ಜೀವಿಸುವ ಹಾಗೆ ಕರ್ತನೆ ನೀನು ನಮಗೆ ಕೃಪೆ ಮಾಡಪ್ಪ. ಪವಿತ್ರಾತ್ಮನ ಶಕ್ತಿಯೊಂದಿಗೆ ಮುಂದೆ ಸಾಗುವಂತೆ ನಮಗೆ ಕೃಪೆ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.